ಜಮಖಂಡಿ ನಗರದ ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಿದ ಮುತ್ತಿನ ಕಂತಿ ಮಠದ ಶ್ರೀಗಳು ಹಾಗೂ ಪೌರ ಕಾರ್ಮಿಕರು, ಪೌರ ಸದಸ್ಯರು, ಅಧ್ಯಕ್ಷರು ಹಾಗೂ ಹಿಂದೂ ಮುಖಂಡರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮುತ್ತಿನ ಕಂತಿ ಮಠದ ಶ್ರೀ ಸಟಸ್ಥರ ಬ್ರಹ್ಮ ಆರಾಧ್ಯ ಪೂಜ್ಯರ ಸಮ್ಮುಖದಲ್ಲಿ ಜೂನ್ 29ರಂದು ರವಿವಾರದಂದು ಬೆಳಗ್ಗೆ 7 ಗಂಟೆ ಸಂದರ್ಭ ಹಿಂದೂ ಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಮತ್ತು ಕಾರ್ಯಕರ್ತರ ನೇತೃತ್ವದಲ್ಲಿ ಹಿಂದೂ ಭೂಮಿಯನ್ನು ಸ್ವಚ್ಛಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮುತ್ತಿನ ಕಂತಿ ಮಠದ ಶ್ರೀಗಳು ಹಾಗೂ ನಗರಸಭೆ ಅಧ್ಯಕ್ಷರು ಪರಮಾನಂದ ಗೌರೋಜಿ ಅವರು ಮಾತನಾಡಿ, ಪ್ರತಿ ರವಿವಾರ ಬೆಳಗ್ಗೆ 7 ಗಂಟೆಗೆ ಪೂಜ್ಯರ ಸಂಯೋಗದಲ್ಲಿ ಜಮಖಂಡಿಯ ಹಿಂದೂ ರುದ್ರಭೂಮಿಯ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಆದ ಕಾರಣ ಎಲ್ಲ ಹಿಂದೂ ಬಾಂಧವರು ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಎಲ್ಲ ಹಿಂದೂ ಮುಖಂಡರು ಹಾಗೂ ಸ್ಥಳೀಯರು ಬಂದು ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸಿದರು. ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಹಾಗೂ ನಮ್ಮ ನಗರಸಭಾ ಹಾಗೂ ಎಲ್ಲ ಸಾರ್ವಜನಿಕರ ಸಹಯೋಗದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ಹಿಂದೂ ರುದ್ರಭೂಮಿ ಅಂದರೆ ಅದು ನಮ್ಮದು, ನಾವು ಸ್ವಚ್ಛತೆ ಇಟ್ಕೋಬೇಕು. ಆಮೇಲೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಇಲ್ಲಿ ಯಾವುದೇ ಚಟುವಟಿಕೆ ಮಾಡದೆ ಸ್ವಚ್ಛತೆಯನ್ನು ಕಾಪಾಡೋದು ಎಲ್ಲರ ಕರ್ತವ್ಯ. ಮತ್ತು ಪ್ರತಿ ರವಿವಾರ ನಮ್ಮ ಅಜ್ಜರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಸೇರಿ ಎಲ್ಲರೂ ಇದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ. ಮತ್ತು ಇಲ್ಲಿ ಯಾವುದೇ ಚಟುವಟಿಕೆ ಬಂದ್ ಆಗಬೇಕಂತ ಹೇಳಿಸಿದ್ರೆ ನಾನು ಎಲ್ಲರಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಹಾಗೂ ನಮ್ಮ ನಗರಸಭಾ ಹಾಗೂ ಎಲ್ಲ ಸಾರ್ವಜನಿಕರ ಸಹಯೋಗದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ಹಿಂದೂ ರುದ್ರಭೂಮಿ ಅಂದರೆ ಅದು ನಮ್ಮದು, ನಾವು ಸ್ವಚ್ಛತೆ ಇಟ್ಕೋಬೇಕು. ಆಮೇಲೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಇಲ್ಲಿ ಯಾವುದೇ ಚಟುವಟಿಕೆ ಮಾಡದೆ ಸ್ವಚ್ಛತೆಯನ್ನು ಕಾಪಾಡೋದು ಎಲ್ಲರ ಕರ್ತವ್ಯ. ಮತ್ತು ಪ್ರತಿ ರವಿವಾರ ನಮ್ಮ ಅಜ್ಜರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಸೇರಿ ಎಲ್ಲರೂ ಇದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ. ಮತ್ತು ಇಲ್ಲಿ ಯಾವುದೇ ಚಟುವಟಿಕೆ ಬಂದ್ ಆಗಬೇಕಂತ ಹೇಳಿಸಿದ್ರೆ ನಾನು ಎಲ್ಲರಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಉದಯ್ ಹೊಸ್ಮನಿ, KMM ಕಾಡಾ ನ್ಯೂಸ್, ಜಮಖಂಡಿ.